ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ನಿನ್ನೆ ದಿನ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನು ಹಾಗೂ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ರವರಿಗೆ ಮತ್ತು ಜಿಲ್ಲಾಧ್ಯಕ್ಷರಾದ ಎಂ.ಸಿ. ಮುಲ್ಲಾರವರನ್ನು ಬಂಧಿಸಿರುವುದನ್ನು ಖಂಡಿಸಿ ನಗರದ ಗಾಂಧಿ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಬಿಡುಗಡೆ ಮಾಡಲೇಬೇಕು, ಬಿಡುಗಡೆ ಮಾಡಲೇಬೇಕು. ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ಕನ್ನಡ ಕಾರ್ಯಕರ್ತರನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ಸನ್ಮಾನ್ಯ ಟಿ.ಎ. ನಾರಾಯಣಗೌಡರಿಗೆ, ಸನ್ಮಾನ್ಯ ಎಂ.ಸಿ. ಮುಲ್ಲಾ ಅವರಿಗೆ, ಎಲ್ಲ ಕನ್ನಡ ಕಾರ್ಯಕರ್ತರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಟಿ.ಎ. ನಾರಾಯಣಗೌಡರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಟಿ.ಎ. ನಾರಾಯಣಗೌಡರಿಗೆ ಧಿಕ್ಕಾರ, ಧಿಕ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕನ್ನಡ ಭಾಷೆ ನಾಮಪತ್ರಗಳನ್ನು ಕರ್ನಾಟಕದಲ್ಲಿ ಕನ್ನಡವನ್ನು ಕರ್ನಾಟಕ ರಕ್ಷಣಾ ವೇದಿಕೆಗೆ, ಹೋರಾಟಕ್ಕೆ, ಕರ್ನಾಟಕದಲ್ಲಿ ಕನ್ನಡಿಗನೇ, ಒಂದು ತಿಂಗಳ ಹಿಂದೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರವರು ಈ ರಾಜ್ಯಾದ್ಯಂತ ಕನ್ನಡ ನಾಮಫಲಕವನ್ನು ತಮ್ಮ ಅಂಗಡಿ ಮುಗ್ಗಟದ ಮೇಲೆ ಅಳವಡಿಸಬೇಕಂತೇಳಿ ಒಂದು ಗಡುವನ್ನ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ ಅದಕ್ಕೆ ಸರ್ಕಾರ ಕೂಡ 28ನೇ ತಾರೀಕುವರೆಗೂ 28/12/2023ವರೆಗೂ ಎಲ್ಲ ತಮ್ಮ ಅಂಗಡಿ ಮುಗ್ಗಟ ಮೇಲೆ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕಂತೇಳಿ ಆದೇಶ ಮಾಡಿದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಾದ್ಯಂತ ಲಕ್ಷಾಂತ ಹೆಚ್ಚಿಗೆ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ನಿನ್ನೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ, ಯಾರು ತಮ್ಮ ಅಂಗಡಿ ಮೇಲೆ ಕನ್ನಡ ನಾಮಫಲಕ ಮಾಡಿ ಅಡಿಸಲಿಲ್ಲ ಅವರಿಗೆ ಕನ್ನಡ ನಾಮಫಲಕ ಅಳವಡಿಸಬೇಕಂತೇಳಿ ಒಂದು ರ್ಯಾಲಿ ಮುಖಾಂತರ ಹೋಗುವಾಗ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ.ಎ. ನಾರಾಯಣಗೌಡರವರಿಗೂ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಎಂ.ಸಿ. ಮುಲ್ಲಾ ಅವರಿಗೂ ಬಂಧಿಸಿದ್ದಾರೆ. ಅದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರಕ್ಕೆ ಈಗ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ತಾವು ಕೂಡಲೇ ಇಬ್ಬರ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ಬಂಧಿಸಿದ್ದಾರೆ. ಎಲ್ಲರನ್ನು ಬಿಡುಗೊಳಿಸಬೇಕು. ಇಲ್ದಿದ್ದಂದ್ರೆ ಮುಂದಿನ ದಿನಮಾನಗಳಲ್ಲಿ ವಿಜಯಪುರ ಜಿಲ್ಲೆಯಿಂದ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ಇಂದು ವಿಜಯಪುರದಲ್ಲಿ ಪ್ರತಿಭಟನೆ ಮೂಲಕ ಮಾಧ್ಯಮದ ಮೂಲಕ ಹೇಳುವುದೇನೆಂದ್ರೆ, ನಾವು ಪ್ರತಿ ಸಲ ನವೆಂಬರ್ 1ರಂದು ಕನ್ನಡ ನಾಮಫಲಕ ಹಾಕದೆ ಇರುವ ಮುಂಗಟ್ಟುಗಳ ಮೇಲೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ಗಂಟೆಯನ್ನು ಹೇಳ್ತಾ ಬಂದಿವಿ. ಇದು ಸರ್ಕಾರದ ಕೆಲಸ. ನಾವು ಕನ್ನಡ ಸಂಘಟನೆಯಾಗಿ ಹೇಳ್ತಾ ಬಂದಿವಿ. ಅದು ಯಾರು ಅದನ್ನು ಪಾಲಿಸಲಿಲ್ಲ. ಹಾಗಾಗಿ ಒಂದು ತಿಂಗಳಿಂದ ಬೆಂಗಳೂರು ರಾಜಧಾನಿಯಲ್ಲಿ ನಮ್ಮ ಟಿ.ಎ. ನಾರಾಯಣಗೌಡ ಕರೆ ಕೊಟ್ಟು 27ನೇ ತಾರೀಕಿಗೆ ಕೊನೆಯ ಒಂದು ಗಡುವನ್ನು ಕೊಟ್ಟಿದ್ರು. ಆ ಗಡುವು ಮುಖಾಂತರ ನಾವೆಲ್ಲರಿಗೂ ಕೊನೆಯ ಒಂದು ಇದು ಹೇಳಲಿಕ್ಕೆ ನಿನ್ನೆ ಶಾಂತಿಯುತವಂತ ಮೆರವಣಿಗೆ ಮಾಡಲಿಕ್ಕೆ ಎಲ್ಲರಿಗೊಂದು ನಾವು ಇದು ಹೇಳಕ್ಕೆ ಹೊಂಟಿದ್ವಿ. ಅವಾಗ ನಮ್ಮ ಟಿ.ಎ. ನಾರಾಯಣಗೌಡರು ಹಾಗೂ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಹೋರಾಟದ ಕಾರ್ಯಕರ್ತರ ಮೇಲೆ ಲಾಠಿ ಪ್ರಹಾರ ಮಾಡಿ ಬಹಳಷ್ಟು ಸುಮಾರು 700 ಕಾರ್ಯಕರ್ತರನ್ನು ಬಂಧಿಸಿ ನಮ್ಮ ರಾಜ್ಯಾಧ್ಯಕ್ಷರು ಅದರಲ್ಲಿ ಬಂಧಿಸಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಎಂ.ಸಿ. ಮುಲ್ಲಾ ಅವರು ಜಿಲ್ಲಾಧ್ಯಕ್ಷರು ಕೂಡ ಬಂಧನಕ್ಕೊಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕಾಗಿತ್ತು, ಇನ್ನೂವರೆಗೂ ಯಾಕಾಗಿಲ್ಲ? ಇದೇ ಕೇಳಲಿಕ್ಕೆ ನಮ್ಮ ಟಿ.ಎ. ನಾರಾಯಣಗೌಡರು
ಕನ್ನಡದ ನಾಮಫಲಕ 65% ಇರಬೇಕು, 35% ಅನ್ಯ ಭಾಷೆಯ ಒಂದು ಫಲಕದ ಮೇಲೆ ಅಕ್ಷರಗಳು ಇರಬೇಕಂತ ಒಂದು ಗಡುವು ಇದೆ. ಅದು ಇನ್ನೂವರೆಗೂ ಯಾಕೆ ಆಗಿಲ್ಲ ಅಂತ ಕೇಳುವ ಉದ್ದೇಶದಿಂದ ಮಾಡಿದಂತ ಒಂದು ಹೋರಾಟಕ್ಕೆ ರಾಜ್ಯ ಸರ್ಕಾರ ಕನ್ನಡ ಪರ ಸಂಘಟನೆಗಳು ಮಾಡುವಂತ ಹೋರಾಟಕ್ಕೆ ಪದೇ ಪದೇ ಕೇಸುಗಳನ್ನು ದಾಖಲಿಸುವುದರ ಮೂಲಕ ಕನ್ನಡ ಸಂಘಟನೆ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಅವರಿಗೆ ಕೂಡಲೇ ಈಗ ಏನು ಬಂಧಿಸಿದ್ದಾರೆ ಅವರನ್ನು ಬಿಡುಗಡೆಗೊಳಿಸಬೇಕು. ಮತ್ತೆ ಏನು ನಾರಾಯಣ ಕೊಟ್ಟ ಕರೆಯನ್ನು ಈಗ ಮೊದಲು ಕರ್ನಾಟಕ ಸರ್ಕಾರ ಇದು ಮುಖ್ಯಮಂತ್ರಿಗಳು ಕೂಡ 28 ಇದು ಡಿಸೆಂಬರ್ 28ನೇ ತಾರೀಕಿಗೆ ಅವರು ಕೂಡ ಹೇಳಿದ್ದಾರೆ ಎಲ್ಲರೂ ಕನ್ನಡ ನಾಮಫಲಕ ಹಾಕಿಕೊಳ್ಳಿ ಅಂತ ಹೇಳಿ. ಇವತ್ತು ಗಡುವು ಮುಗಿಯುತ್ತದೆ. ಈ ಕೂಡಲೂ ನಾವು ಬಿಜಾಪುರ ಜಿಲ್ಲೆಯಾದಂತ ಏನು ಅಂಗಡಿ ಮಾಲೀಕರಿಗೆ ಅಂಗಡಿ ಮುಂಗಡಿಗಳ ಮಾಲೀಕರಿಗೆ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ತಾವು 28ನೇ ತಾರೀಕು ಇವತ್ತು ಲಾಸ್ಟ್ ದಿನ ಇದೆ. ಈ ವರ್ಷ ನಾನು 1ನೇ ತಾರೀಕು ನಂತರ ಎಲ್ಲಾದ್ರೂ ಇಂಗ್ಲಿಷ್ ಬೋರ್ಡ್ ಕಂಡ್ರೆ ನಾವು ಕೂಡ ಬೆಂಗಳೂರು ಯಾವ ರೀತಿಯಾಗಿ ಹೊಡೆದು ಎಲ್ಲ ಬೋರ್ಡ್ ಹೊಡೆದು ಹಾಕಿದ್ದಾರೆ ಅದೇ ತರ ನಾವು ಇಲ್ಲೂ ಕೂಡ ಹೊಡೆದು ಹಾಕ್ತೀವಿ ಅಂತ ಹೇಳಿ ನಾವು ನಿಮಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ನಾವು ನಗರಸಭೆಗೂ ಹೇಳ್ತಾ ಇದ್ದೀವಿ, ನಗರಸಭೆಗೂ ಸಾಕಷ್ಟು ಸಲ ವಾರ್ ಮಾಡಿದ್ದೀವಿ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ಗೂ ಇದು ಬರುತ್ತದೆ ಅಂತ ಹೇಳಿದ್ದಾರೆ. ಹಾಗೆ ಜಿಲ್ಲಾಡಳಿತ ಮನವಿ ಕೂಡ ಮಾಡ್ತಾ ಇದೀವಿ. ತಾವು ಕೂಡ ಯಾರು 65% ಕನ್ನಡದ ಬೋರ್ಡ್ ಮೇಲೆ ಇರುವುದಿಲ್ಲ ಅಂತವರನ್ನ ಲೈಸೆನ್ಸ್ ರದ್ದು ಮಾಡಿ ಅವರ ಮೇಲೆ ಕೇಸ್ಗಳನ್ನು ದಾಖಲಿಸಬೇಕಂತ ಹೇಳಿ ಕೂಡ ಜಿಲ್ಲಾಧಿಕಾರಿಗೆ ನಾವು ಮನವಿ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ನಮ್ಮ ಏನು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಅಲ್ಲಿ ಅರೆಸ್ಟ್ ಆಗಿದ್ದಾರೆ, ಏನು ಪರಪ ರಾಜ್ಯಗಳು ಈಗಾಗಲೇ ಇದ್ದಾರೆ, ಅವರನ್ನು ಬಿಡುಗಡೆಗೊಳಿಸಬೇಕು. ಇಲ್ಲ ಅಂದ್ರೆ ನಾವು ಮತ್ತೆ ಮುಂದಿನ ದಿನಮಾನಗಳಿಗೆ ಮತ್ತೆ ಇದಕ್ಕೆ ಉಗ್ರವಾದ ಹೋರಾಟವನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಹೇಳಲಿಕ್ಕೆ ಇದನ್ನ ಹೇಳ್ತಾ ಇದ್ದೀವಿ. ಇದು ನೋಡಿ ಲೇಬರ್ ಕಾರ್ಮಿಕ ಇಲಾಖೆ ಮತ್ತು ನಗರಸಭೆಯ ಆಡಳಿತದಲ್ಲಿ ಬರ್ತಾರೆ, ಅವರು ಅದಕ್ಕೆ ಪರವಾನಗಿ ಕೊಡ್ತಾರೆ. ಇನ್ಮೇಲೆ ಅವರಿಗೆ ಮೊದಲು ನಾವು ಮನವಿ ಮಾಡ್ತೀವಿ, ಅವರಿಗೆ ಒಂದು ಗಡುವು ಕೂಡ ಕೊಡ್ತೀವಿ. ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಇದು ಎಲ್ಲಾನು ಹರಿದು ಹಾಕುವಂತದ್ದು ವ್ಯವಸ್ಥೆ ನಾವು ಕೂಡ ಮಾಡ್ಬೇಕಾಗುತ್ತದೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.